ಮಂಡ್ಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಆಫೀಸರ್ 30,000 ಲಂಚ ಪಡೆಯುವಾಗ ಸೆಸ್ಕಾಂ ಎಇ ಲೋಕಾಬಲೆಗೆ. ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು 75,000 ಲಂಚಕ್ಕೆ ಬೇಡಿಕೆ. ಮಾಲೀಕನಿಂದ 30,000 ಸ್ವೀಕರಿಸುವಾಗಲೇ ಸಿಕ್ಕಿಬಿದ್ದ. ಸದ್ಯ ಎಇ ಶ್ರೀನಿವಾಸ್ ವಶಕ್ಕೆ ಪಡೆದು ವಿಚಾರಣೆ. ಕೈ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟ ವಿಸ್ತರಣೆಗೆ ಕಸರತ್ತು. ದೆಹಲಿಯತ್ತ ತೆರಳಿದ ಸಿಎಂ ಡಿಕೆ, ಮಾಜಿ ಸಿಎಂ ಸಿದ್ದರಾಮಯ್ಯ. ಎಚ್ಎಎಲ್ ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ಪ್ರಯಾಣ. ಕಾಂಗ್ರೆಸ್ ವರಿಷ್ಠರ ಜೊತೆ ಇಂದು ಮಧ್ಯಾಹ್ನ ಸಭೆ ಸಾಧ್ಯತೆ. 1 ಗಂಟೆಗೆ ಖರ್ಗೆ ನಿವಾಸದಲ್ಲಿ ಸಭೆ. ಈಗಾಗಲೇ ಹಲ್ಚಲ್ ಎಬ್ಬಿಸಿರೋ ತಬಾಹಿ ಸಾಂಗ್. ಈಗ ಸಿನಿಮಾ ತಂಡದಿಂದ ಮತ್ತೊಂದು ಅಪ್ಡೇಟ್. ತಬಾಹಿ ನಂತರ 2ನೇ ಸಾಂಗ್ ಬಿಡುಗಡೆಗೆ ಕ್ಷಣಗಣನೆ. ಬೆಳಗ್ಗೆ 11:30ಕ್ಕೆ ರಿಲೀಸ್ ಆಗಲಿದೆ ಮನಮೋಹಕ ಸಾಂಗ್. 2ನೇ ಸಾಂಗ್ ಮೇಲೆ ಹೆಚ್ಚಿದ ಭಾರೀ ನಿರೀಕ್ಷೆ. ಬುಡುಬುಡುಕೆ ಸ್ವಾಮೀಜಿ ವೇಷದಲ್ಲಿ ಬಂದ ಖದೀಮನೊಬ್ಬ ಗರ್ಭಿಣಿ ಮಹಿಳೆಯನ್ನ ನಿಮ್ಮ ಮನೆಗೆ ದೋಷವಿದೆ, ಸಾವಿನ ಕಂಟಕ ಇದೆಂದು ನಂಬಿಸಿ ವಂಚನೆ. ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡ ದೇವನಪುರದಲ್ಲಿ ನಡೆದಿದೆ. ಉಕ್ರೇನ್ನಲ್ಲಿ ಹಡಗಿನ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ. ವಾಣಿಜ್ಯ ಸರಕು ಸಾಗಣೆ ಹಡಗಿನ ಮೇಲೆ ದಾಳಿಯಲ್ಲಿ 10 ಮಂದಿ ಸಾವು. ಕಾಸರಗೋಡು ಮೂಲದ ವ್ಯಕ್ತಿ ಸೇರಿ 4 ಭಾರತೀಯರು ಮೃತಪಟ್ಟಿದ್ದಾರೆ. ಕಾಸರಗೋಡಿನ ವ್ಯಾಪಾರಿ ನೌಕಾಪಡೆಯ ಉದ್ಯೋಗಿ ಅಖಿಲ್ ಜೋಯನ್ ಮೃತ ವ್ಯಕ್ತಿ.